ಬೆಂಗಳೂರಿನಲ್ಲಿ ಮಹಿಳೆ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಮಹಿಳೆ ಅನುಮಾನಾಸ್ಪದ ಸಾವು ಪ್ರಕರಣ. ನೇಣು ಬಿಗಿದು ಆತ್ಮಹತ್ಯೆಯ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಮೇಘಾಲಯದ ಆಗತಾ ಬೈತಿ ಯಂಗೂಮ್ 36 ವರ್ಷದ ಮಹಿಳೆಯ ಹೆಸರದು. ಆಗತಾ ಬೈತಿ ಯಂಗೂಮ್ ಮೇಘಾಲಯ ಮೂಲ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಕಳೆದ ಬುಧವಾರ ರಾತ್ರಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆಗತಾ ಅನ್ನುವಂಥ ಈ ಮಹಿಳೆ ಕಳೆದ 3 ವರ್ಷದಿಂದ ಯುವಕನ ಜೊತೆ ಸಹಜೀವನವನ್ನು ನಡೆಸ್ತಾ ಇರ್ತಾರೆ. ಮಣಿಪುರದ ನವಾಜ್ ಶರೀಫ್ ಅನ್ನೋ ವ್ಯಕ್ತಿಯ ಜೊತೆಗೆ ಆಕೆ ಸಹಜೀವನವನ್ನು ನಡೆಸ್ತಾ ಇರ್ತಾರೆ. ಸಂಜೀವಿನಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಇಬ್ಬರೂ ಕೂಡ ವಾಸ ಇರ್ತಾರೆ. ಆದರೆ ಈಗ ನೋಡಿ, ಅನುಮಾನಾಸ್ಪದ ರೀತಿಯಲ್ಲಿ ಸಾವು ಸಂಭವಿಸಿದೆ. ನಿಮಗಿಲ್ಲಿಂದು ವಿಚಾರವನ್ನು ಹೇಳಲೇಬೇಕು. ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಆಗತಾ ಹಾಗೂ ನವಾಜ್ ಇವರಿಬ್ಬರ ವಯಸ್ಸಿನ ಅಂತರವನ್ನು ನೀವು ಗಮನಿಸಬೇಕು. ಆಗತಾಗೆ 36 ವರ್ಷ, ನವಾಜ್ ಶರೀಫ್ಗೆ 20 ವರ್ಷ. ಪದೇ ಪದೇ ಇಬ್ಬರ ನಡುವೆ ಗಲಾಟೆ ನಡೀತಾ ಇತ್ತು ಅನ್ನೋದು ನೆರೆಹೊರೆಯವರ ಮಾಹಿತಿ. ಗಲಾಟೆ ಮನಸ್ತಾಪ ಇತ್ತು ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಇನ್ಫಾರ್ಮೇಷನ್. ಫೋನ್ನಲ್ಲಿ ಮಾತಾಡಿದರೂ ಕೂಡ ಈ ಆಗತಾ ಅನ್ನುವಂಥ ಮಹಿಳೆ ನವಾಜ್ ಮೇಲೆ ಅನುಮಾನವನ್ನು ಪಡ್ತಾ ಇದ್ರು ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಗದೊಂದು ಇನ್ಫಾರ್ಮೇಷನ್. ಕಳೆದ ಬುಧವಾರ ತಾಯಿ ಜೊತೆ ಶರೀಫ್ ಮಾತಾಡ್ತಿರ್ತಾರೆ. ಯಾವುದೋ ಹುಡುಗಿ ಜೊತೆ ತಾನು ಮಾತಾಡ್ತಿದ್ದಾನೆ ಅಂತ ಹೇಳಿ ಆಗತಾ ಜಗಳವನ್ನು ತೆಗೆದಿದ್ದಾರೆ. ಜಗಳ ಆದಮೇಲೆ ಆಗತಾ ಮತ್ತು ಶರೀಫ್ ನಡುವೆ ಮನಸ್ತಾಪ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಶರೀಫ್ ಮನೆಯಿಂದ ಹೊರ ಹೋಗಿದ್ದಾರೆ. ಫ್ಯಾನಿಗೆ ನೇಣು ಬಿಗಿದುಕೊಂಡು ಆಗತಾ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.